ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಬಿಗ್ ಬಾಸ್ ಮನೆಯಲ್ಲಿ ಈಗ ಡೆವಿಲ್ ಹವಾ ನಡೀತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ವಿಲನ್ ಇದ್ದಾರೆ, ಸೊ ಇದು ಡೆವಿಲ್ಗೆ ಕನೆಕ್ಟ್ ಆಗ್ತಿದೆ ಅಂತಾನೆ ಪ್ರೇಕ್ಷಕರೆಲ್ಲ ಹೇಳ್ತಿದ್ದಾರೆ. ಯಾಕಂದ್ರೆ ಡೆವಿಲ್ ಸಿನಿಮಾದ ಪ್ರಮೋಷನ್ ಇರಬೇಕು ಅನ್ನೋದು ಸಾಕಷ್ಟು ಮಾತುಗಳಿದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಡೆವಿಲ್ ಮಾಡೋದಿದ್ರೆ ಸುದೀಪ್ ಅವರ ಮೂವಿನೇ ಮಾಡ್ಬೋದಿತ್ತು, ಮಾರ್ಕ್ ಸಿನಿಮಾದ್ದೇ ಮಾಡ್ಬೋದಿತ್ತು. ಬಟ್ ಇಲ್ಲಿ ವಿಲನ್ ಆಗಿ ತೋರಿಸಿರೋದು ಮತ್ತೆ ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗಿರೋದಕ್ಕೂ ಯಾವುದಕ್ಕೂ ಲಿಂಕ್ ಇದೆ ಅನ್ನೋದು ಹೊರಗಡೆ ಜನರು ಡಿಸ್ಕಸ್ ಮಾಡುವಂತ ವಿಷಯ. ಇದು ಎಷ್ಟು ಸರಿ ಎಷ್ಟು ಸತ್ಯ ಅನ್ನೋದು ಗೊತ್ತಿಲ್ಲ. ಬಟ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಅಬ್ಬರ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ವಾರದಿಂದ ನಾವು ವಿಲನ್ ವಾಯ್ಸ್ ಕೇಳ್ತಿದೀವಿ. ಬಿಗ್ ಬಾಸ್ ಎಲ್ಲೋ ಮರೆ ಆಗ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ವಾಯ್ಸ್ ಅನ್ನ ನಾವು ಮಿಸ್ ಮಾಡ್ಕೊಳ್ತಿದೀವಿ. ಸೊ ವಿಲನ್ ವಾಯ್ಸ್ ಏನಿದೆ ಇದು ಸಿಕ್ಕಾಪಟ್ಟೆ ಒಂಥರ ನಮ್ಗೆ ಗೂಸ್ ಬಂಪ್ಸ್ ಬರೋ ರೀತಿ ಇದೆ. ಮತ್ತೆ ಒಳಗಡೆ ಇರೋ ಅವ್ರಿಗೂ ಕೂಡ ಅಷ್ಟೇ ಸಾಕಷ್ಟು ಈ ವಿಲನ್ ವಾಯ್ಸ್ ಬಂದಾಗ ಎಷ್ಟು ಎಲ್ಲರೂ ಅಲರ್ಟ್ ಆಗೋದಾಗಿರ್ಬೋದು, ಆ ಒಂದು ಸೈರನ್ ಸೌಂಡ್ ಆಗಿರ್ಬೋದು. ಈಗ ಬಿಗ್ ಬಾಸ್ ಮನೆಯಲ್ಲಿ ಮುಂಚೆ ಮಲಗಿದ್ದಾಗ ಒಂದು ನಾಯಿ ಬೊಗಳೋ ಸೌಂಡ್ ಆಗಿರ್ಬೋದು, ಆ ತರ ಸೌಂಡ್ ಬರ್ತಿತ್ತು. ಬಟ್ ಈಗ ಒಂದು ಸೈರನ್ ಸೌಂಡ್ ಆಗ್ತಾರೆ. ಇದು ಎಂತವ್ರನ್ನು ಬೇಕಾದ್ರೂ ಎಬ್ಬಿಸಿ ಬಿಡುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಧನುಷ್ ಮತ್ತೆ ರಘು ಅವ್ರಿಗೆ ಒಂದು ಕಾಲಾವಕಾಶ ಮಲಗಕ್ ಬಿಟ್ಟಿದ್ರು. ಲೈವ್ ಅಲ್ಲಿ ಗೊತ್ತಿತ್ತು, ಅದು ಒಂದು ಅರ್ಧ ಗಂಟೆನ ಅವ್ರಿಗೆ ಮಲಗಕ್ ಬಿಟ್ಟಿದ್ರು. ಯಾಕಂದ್ರೆ ನೈಟ್ ಇಡೀ ಅವರು ಸೈಕಲ್ ಅನ್ನ ತುಳಿತಿರ್ತಾರೆ. ಸೊ ಆ ಕಾರಣಕ್ಕಾಗಿ ಮಲಗಕ್ ಬಿಟ್ಟಿದ್ರು. ಆಮೇಲೆ ಆ ಗ್ಯಾಪ್ ಅಲ್ಲಿ ರಜತ್ ಅವರು ಕೂಡ ಮಲಗ್ ಬಿಟ್ಟಿರ್ತಾರೆ. ಸೊ ಆಗ ಒಂದು ಸೈರನ್ ಸೌಂಡ್ ಆಗುತ್ತೆ. ಅದು ಸಿಕ್ಕಾಪಟ್ಟೆ ನಮಗೂ ಕಿರಿಕಿರಿ ಆಗುತ್ತೆ. ಆ ಮನೆಯವ್ರಿಗೆ ಹೇಗೆ ಅನ್ಸುತ್ತೆ ಗೊತ್ತಿಲ್ಲ. ಬಟ್ ನಮಗೂ ಎಲ್ಲೋ ಒಂಥರ ಏನೋ ಸೈರನ್ ಸೌಂಡ್ ಕಿರಿಕಿರಿ ಆಗೋದಾಗಿರ್ಬೋದು ಆಗ್ತಾ ಇತ್ತು ನಿನ್ನೆ. ಆಮೇಲೆ ನಿನ್ನೆ ಟಾಸ್ಕ್ ವಿಚಾರ ಅಂತ ಬಂದಾಗ ಟಾಸ್ಕ್ ವಿಲನ್ ಏನ್ ಹೇಳ್ತಾರೆ ಅದನ್ನ ಪಾಲಿಸುವಂತ ಟಾಸ್ಕ್ ಇತ್ತು. ಇದ್ರಲ್ಲಿ ಗಿಲ್ಲಿ ಅವರು ಕಾವ್ಯವನ್ನು ಅಳಿಸ್ಬೇಕಿತ್ತು, ಅದನ್ನ ಕಂಪ್ಲೀಟ್ ಮಾಡಿದ್ರು. ಆದ್ರೆ ಅದೆಲ್ಲೂ ವಿಲನ್ ಅವ್ರು ಹೇಳ್ತಿಲ್ಲ. ಅಂದ್ರೆ ಗಿಲ್ಲಿ ಅವ್ರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದೀನಿ ಆ ತರ ಹೇಳಿಲ್ಲ. ಬಟ್ ಇವತ್ತಿನ ನೋಡಿದ್ರಲ್ಲಿ ರಜತ್ ಅವ್ರು ಮಾತಾಡ್ತಿರೋ ಪ್ರಕಾರ ಗಿಲ್ಲಿ ಅವ್ರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದು ನಿಜ ಆಗಿದೆ. ಅಂದ್ರೆ ಅವರು ರಿವೀಲ್ ಮಾಡಿದಾರೆ ಅಂತ ಅನಿಸ್ತಾ ಇತ್ತು. ಆದ್ರೆ ಕಾವ್ಯ ಅವರು ನಾನು ಎಲ್ಲೂ ಹತ್ತಿಲ್ಲ ಅಂತ ಹೇಳ್ತಿದ್ರೆ. ಬಟ್ ಅಲ್ಲಿ ಕಾವ್ಯ ಅವರು ಸ್ಪಂದನ ಹತ್ರ ಹೇಳುವಾಗ ಹತ್ತಿದ್ರು. ಈ ವಿಷಯ ನೋಡಿದಾಗ ಗಿಲ್ಲಿ ಅವ್ರಿಗೆ ಇನ್ನೊಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು. ಅಂದ್ರೆ ಕಿಚ್ಚನ ಚಪ್ಪಾಳೆಗೆ ಬಂದಂತಹ ಫೋಟೋಸ್ ಗಳನ್ನ ಸ್ಟೋರ್ ರೂಮ್ ಅಲ್ಲಿ ತಂದಿಡ್ಬೇಕು ಅಂತ ಅದನ್ನ ಮಾಡಿದ್ರು. ಬಟ್ ಅಲ್ಲಿ ಏನಾಗಿದೆ, ಅಲ್ಲಿ ಸಿಕ್ಕಿ ಬೀಳೋ ಚಾನ್ಸಸ್ ಇತ್ತು. ಸಿಕ್ಕಿ ಬಿದ್ದಿದ್ದಾರೆ ಕೂಡ ಗಿಲ್ಲಿ ಅವರು. ಅಲ್ಲಿ ಅನುಮಾನ ಎಲ್ಲ ಗಿಲ್ಲಿ ಮೇಲೆ ಬರುತ್ತೆ. ಯಾಕಂದ್ರೆ ಈ ತರ ಕಿತಾಪತಿ ಎಲ್ಲ ಮಾಡೋದು ಗಿಲ್ಲಿ ಮಾತ್ರ. ಸೊ ಆ ಕಾರಣಕ್ಕಾಗಿ ಮನೆಯವರೆಲ್ಲ ಕಣ್ಣು ಗಿಲ್ಲಿ ಮೇಲೆ ಬಿತ್ತು. ಹಾಗಾಗಿ ಗಿಲ್ಲಿನೇ ಅಂತ ಆಲ್ಮೋಸ್ಟ್ ಒಂದು 90% ಗಿಲ್ಲಿನೇ ಮಾಡಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಮನೆಯವ್ರಿಗಿದೆ. ಬಟ್ ಎಲ್ಲೋ ಒಂದ್ ಕಡೆ ಗಿಲ್ಲಿ ಆಗಿರ್ಲಿಕ್ಕಿಲ್ಲ ಅನ್ನೋದು ಇನ್ನೊಂದ್ ಕಡೆ. ಯಾಕಂದ್ರೆ ಅಶ್ವಿನಿ ಅವರು ಅಷ್ಟೇ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ನಂಗೆ ಗಿಲ್ಲಿ ಮೇಲೆ ಡೌಟ್ ಇದೆ. ಯಾಕಂದ್ರೆ ಅವ್ರಿಬ್ರಿಗೆ ಕೊಟ್ಟಿರೋ ಟಾಸ್ಕ್ ಅವರೆಲ್ಲೂ ಗಿಲ್ಲಿನ ಬಿಟ್ಕೊಡ್ಬಾರ್ದಿತ್ತು. ಬಟ್ ಅವ್ರು ಆ ತರ ಹೇಳ್ತಾರೆ. ಆಗ ಎಲ್ರಿಗೂ ಒಂಥರ ಏನಾಗುತ್ತೆ, ಗಿಲ್ಲಿ ಮೇಲೆ ಒಂದು ನೆಗೆಟಿವ್ ಫೀಲ್ ಬರುತ್ತೆ. ಅಂದ್ರೆ ಕಿಚ್ಚನ ಚಪ್ಪಾಳೆಯನ್ನ ತಪ್ಪಿಸಿಟ್ಟ, ಏನೋ ಒಂದು ಮಾಡೋಕ್ಕೋಸ್ಕರ ಕಿತಾಪತಿ ಮಾಡ್ದ ಅನ್ನೋ ಒಂದು ಫೀಲ್ ಬರುತ್ತೆ. ಆದ್ರೆ ಎಷ್ಟೋ ಜನ ಹೇಳ್ತಾರೆ ಅದು ಸುದೀಪ್ ಸರ್ಗೆ ರೆಸ್ಪೆಕ್ಟ್ ಕೊಡ್ದಿದ್ದಾಗ ಆಯ್ತು, ರೆಸ್ಪೆಕ್ಟ್ ಕೊಡ್ಬೇಕಿತ್ತು, ಅವನು ಆ ತರ ಮಾಡ್ಬಾರ್ದಿತ್ತು ಅನ್ನೋ ಒಂದು ಸಾಕಷ್ಟು ಮಾತುಗಳು ಹೇಳ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಕೊಟ್ಟಿರೋ ಸೀಕ್ರೆಟ್ ಟಾಸ್ಕ್ ಅದು ಯಾವಾಗ ರಿವೀಲ್ ಆಗುತ್ತೆ, ಅಥವಾ ಗಿಲ್ಲಿ ಸಿಕ್ಕಿ ಬಿದ್ದಿರೋ ಕಾರಣ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗೋಕ್ ಆಗಲ್ವಾ ಅನ್ನೋದು ಇಲ್ಲಿ ಕ್ವಶನ್ ಮಾರ್ಕ್ ಆಗುತ್ತೆ. ಯಾಕಂದ್ರೆ ರಜತ್ ಅವ್ರು ಹೇಳಿದ ಪ್ರಕಾರ ನೀನು ಕ್ಯಾಪ್ಟನ್ಸಿಗೆ ಹೋದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಬಟ್ ಅಲ್ಲಿ ಎರಡು ಸೀಕ್ರೆಟ್ ಟಾಸ್ಕ್ ಅನ್ನ ಕೊಟ್ಟಿರೋ ಪ್ರಕಾರ ಒಂದನ್ನ ಮಾತ್ರ ಗಿಲ್ಲಿ ಅವ್ರು ಮಾಡಿದ್ದಾರೆ. ಬಟ್ ಇದ್ರಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಅಂತ ಒಂದು ಕ್ಲೂ ಇತ್ತು. ಬಟ್ ಅದೇನಾಗುತ್ತೆ, ಹೇಗೆ ಕವರ್ ಅಪ್ ಮಾಡ್ಕೊಂಡಿದ್ದಾರೆ ಅಂತ ನಾವು ಇವತ್ತು ಏನ್ ಅನೌನ್ಸ್ ಮಾಡ್ತಾರೆ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ನಿನ್ನೆ ಮನೆಯಲ್ಲಿ ಯಾರು ವಿಲನ್ ಅನ್ನೋ ಒಂದು ಡಿಸ್ಕಷನ್ ಆಗುತ್ತೆ. ಅಂದ್ರೆ ವಿಲನ್ ಒಂದು ಟಾಸ್ಕ್ ಕೊಡ್ತಾರೆ, ಈ ಮನೆಯಲ್ಲಿ ಯಾರು ವಿಲನ್ ಅನ್ನೋದು. ಸೊ ಹಾಗಾಗಿ ಎಲ್ರು ಒಂದು ಮೆಣಸಿನ ಹಾರವನ್ನ ಹಾಕ್ತಾರೆ ಒಬ್ರು ಕುತ್ತಿಗೆಗೆ. ಸೊ ಅಲ್ಲಿ ರೀಸನ್ ಕೊಡೋದು ಸಾಕಷ್ಟು ವಿಷಯ. ಅಂದ್ರೆ ಆದ ವಿಷಯನ ಕೊಡೋದು, ಅಥವಾ ಮನೇಲಿ ಈ ವಾರದಲ್ಲಿ ಯಾರು ವಿಲನ್ ಆಗಿದ್ರು, ಅಥವಾ ಯಾರ ಆಟ ಅವ್ರಿಗೆ ಇಷ್ಟ ಆಗ್ತಿಲ್ಲ, ಅಥವಾ ಮನೇಲಿ ಏನಾದ್ರು ಒಂದು ಕುತಂತ್ರ ಮಾಡೋದಾಗಿರ್ಬೋದು, ಈ ತರ ಯಾರು ವಿಲನ್ ಆಗಿದ್ದಾರೆ ಅಂತ ಹೇಳೋದ್ ಬಿಟ್ಟು ಯಾವ್ದೋ ಒಂದು ನಾರ್ಮಲ್ ರೀಸನ್ ಅನ್ನ ತಕೊಂಡು ವಿಲನ್ ಅಂತ ಹೇಳ್ತಾರೆ. ಸ್ಪಂದನ ಅವರು ರಕ್ಷಿತ್ ಅವ್ರಿಗೆ ಆ ತರನೊಂದು ರೀಸನ್ ಅನ್ನ ಕೊಟ್ರು. ಅಲ್ಲಿ ಸಾಕಷ್ಟು ಜನ ಅಷ್ಟೇ ಯಾವ್ದೋ ಒಂದು ರೀಸನ್ ಕೊಡ್ಬೇಕಲ್ಲಪ್ಪ ಅಂತ ಒಂದು ಕೊಟ್ಟಿದ್ರೆ ಹೊರತು ಏನೋ ಒಂದು ಸೂಕ್ತವಾದ ಕಾರಣ ಇರ್ಲಿಲ್ಲ. ನಮಗೂ ಕಾಣಿಸ್ತಿತ್ತು. ಯಾಕಂದ್ರೆ ಅಲ್ಲಿ ರೀಸನ್ ಕೊಡೋಕೆ ಅವ್ರಿಗೆ ಯಾವ್ದು ರೀಸನ್ ಸಿಕ್ತಿಲ್ಲ. ಯಾರನ್ನ ಒಬ್ಬರನ್ನ ಟಾರ್ಗೆಟ್ ಮಾಡ್ಬೇಕಲ್ಲ ಅನ್ನೋ ಒಂದು ರೀಸನ್ ಕೊಡ್ತಾರೆ. ಗಿಲ್ಲಿ ಅವ್ರನ್ನೇ ತಕೊಳ್ಬಹುದು. ರಜತ್ ಅವರು ಅದನ್ನೇ ಹೇಳ್ತಿದ್ರು, ನೀವು ಗಿಲ್ಲಿನ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳಲ್ಲ, ಅಥವಾ ನಾಮಿನೇಟ್ ಮಾಡಬೇಡಿ ಅಂತ ಹೇಳಲ್ಲ. ಬಟ್ ರೀಸನ್ ಯಾಕೆ ಒಂದೇ ಇರುತ್ತೆ. ಅವನು ಲಾಸ್ಟ್ ನಾವು ಬಂದಾಗಿಂದ 3 ವಾರದಿಂದ ಅದೇ ರೀಸನ್ ಅದೇ ಹೇಳ್ತಾ ಇದ್ರೆ, ಅವ್ನು ಹೇಳಿಸಿ ಮಾತಾಡ್ತಾನೆ, ತಮಾಷೆ ಮಾಡಿ ಮಾತಾಡ್ತಾನೆ. ಈ ರೀಸನ್ ಬೇಡ, ಏನಾದ್ರು ಸ್ಟ್ರಾಂಗ್ ರೀಸನ್ ಇದ್ರೆ ಕೊಡಿ, ಇಲ್ಲದ್ರೆ ನಾಮಿನೇಟ್ ಮಾಡಬೇಡಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಇದೆಲ್ಲ ಒಂದ್ ಕಡೆ ಕರೆಕ್ಟ್ ಆಗಿತ್ತು. ರಜತ್ ಅವರು ಒಂದು ಕರೆಕ್ಟ್ ಆಗಿ ಹೇಳಿದ್ರು ಅಂತ ಅನಿಸ್ತಾ ಇತ್ತು. ಚೈತ್ರ ಅವರು ಕೂಡ ಅದನ್ನೇ ಹೇಳ್ತಾರೆ. ಮನೆಯವ್ರಿಗೆ ಏನಿರೋದಂದ್ರೆ ಟಾರ್ಗೆಟ್ ಮಾಡ್ಬೇಕು ಗಿಲ್ಲಿಯನ್ನ. ಟಾರ್ಗೆಟ್ ಅಂದ್ರೆ ಯಾವ ತರ ಅವನು ತಮಾಷೆ ಮಾಡೋ ವಿಷಯವನ್ನೇ ಹಿಡ್ಕೊಂಡು ಯಾವಾಗ್ಲೂ ಟಾರ್ಗೆಟ್ ಮಾಡೋದು ಮನೆಯವ್ರಿಗೆ ರೂಢಿ ಆಗ್ಬಿಟ್ಟಿದೆ ಏನೋ ಗೊತ್ತಿಲ್ಲ. ಬಟ್ ಗಿಲ್ಲಿ ಅವ್ರನ್ನ ಯಾವಾಗ್ಲೂ ಆ ಒಂದು ವಿಷಯಕ್ಕೆ ಅಂದ್ರೆ ಅವ್ನು ಹೇಳಿಸಿ ಮಾತಾಡ್ತಾನೆ. ಅದೇ ವಿಷಯಕ್ಕೆ ರಘು ಅವರು ಅಷ್ಟೇ. ಮೊನ್ನೆಯಿಂದ ಒಂದು ವಿಡಿಯೋ ಅವ್ರದ್ದೇನು ವೈರಲ್ ಆಯ್ತು, ಆಮೇಲಿಂದ ರಘು ಅವ್ರು ಫುಲ್ ಚೇಂಜ್ ಆದ್ರು. ಸುದೀಪ್ ಅವ್ರು ಯಾವತ್ತದು ರೀಲ್ ತೋರಿಸಿದ್ರಲ್ಲ, ಆ ರೀಲ್ ಇಂದ ಫುಲ್ ಅವ್ರು ಚೇಂಜ್ ಆದ್ರು ರಘು ಅವರು. ಅಲ್ಲಿಂದ ಅವ್ರ ಆಟ ಏನಾಗಿದೆ, ಗಿಲ್ಲಿ ಅಪೋಸಿಟ್ ಆಯ್ತು. ಇಷ್ಟ ದಿನ ಗಿಲ್ಲಿ ಜೊತೆ ಇದ್ರು, ಗಿಲ್ಲಿ ತೊಡೆ ಮೇಲೆ ಮಾಡ್ಕೊಳ್ತಿದ್ರು, ಆಮೇಲೆ ಗಿಲ್ಲಿಯ ಮಾತುಗಳನ್ನ
ಕೇಳೋದಾಗಿರ್ಬೋದು ಅಥವಾ ಎಲ್ಲೇ ಇದ್ರು ಗಿಲ್ಲಿ ಜೊತೆಗೆ ಮಾತಾಡೋದಾಗಿರ್ಬೋದು, ಈ ತರ ಮಾಡ್ತಿದ್ರು ರಘು ಅವರು. ಆ ಒಂದು ವಿಡಿಯೋ ಆದ್ಮೇಲೆ ಆ ಒಂದು ವೀಕ್ ಇಂದ ಏನಾದ್ರು ಫುಲ್ ಚೇಂಜ್, ಗಿಲ್ಲಿಗೆ ಅಪೋಸಿಟ್ ಆಗಿ ನಿಂತ್ರು. ಏನೇ ಒಂದು ವಿಷಯಕ್ಕೂ ಗಿಲ್ಲಿನ ಟಾರ್ಗೆಟ್. ಈಗ ನಿನ್ನೆ ಮೆಣಸಿನ ಹಾರ ಹಾಕೋದಕ್ಕೂ ಕೂಡ ಗಿಲ್ಲಿನೇ, ನಾಮಿನೇಷನ್ ಅಂತ ಬಂದಾಗ್ಲೂ ಗಿಲ್ಲಿನೇ. ಗಿಲ್ಲಿ ಗೊತ್ತಿತ್ತ ಈಗ ರಘು ಅವ್ರು ನನ್ನನ್ನೇ ಚೂಸ್ ಮಾಡುದು ಅಂತ ಗಿಲ್ಲಿಗೆ ಕ್ಲಾರಿಟಿ ಇರುತ್ತೆ. ಯಾಕಂದ್ರೆ ಅವ್ರಲ್ಲಿ ಬೇರೆ ಆಪ್ಷನ್ ಇಲ್ಲ ರಘು ಅವ್ರಿಗೆ. ಯಾಕಂದ್ರೆ ಆ ಒಂದು ಆಪ್ಷನ್ ಇದೆಯಲ್ಲ, ಹೀಯಾಳಿಸಿ ಮಾತಾಡೋದು, ಆ ಒಂದು ಮಾತೆ ಅವ್ರಿಗೆ ಆ ಒಂದು ಗಿಲ್ಲಿನ ನಾಮಿನೇಟ್ ಮಾಡೋಕ್ಕೊಂದು ರೀಸನ್ ಆಗಿರುತ್ತೆ. ಸೊ ಎಲ್ಲರೂ ಅದನ್ನೇ ತಗೊಂಡು, ಧ್ರುವಂತ್ ಅವರು ಕೂಡ ಅಷ್ಟೇ. ಧ್ರುವಂತ್ ಅವ್ರದ್ದು ಕೆಲವೊಂದು ಪಾಯಿಂಟ್ ಸರಿ ಇತ್ತು, ಬಟ್ ಎಲ್ಲೋ ಒಂದ್ ಕಡೆ ಅವರು ಅಷ್ಟು ತೀರಾ ಹೋಗ್ಬಾರ್ದಿತ್ತು ಅನ್ಸ್ತು. ಆಮೇಲೆ ಅಶ್ವಿನಿ ಅವರು ಕೂಡ ಅಷ್ಟೇ, ರಜತ್ ಅವ್ರು ಮತ್ತೆ ಈಗ ಅಶ್ವಿನಿ ಅವರ ಟಕ್ಕರ್ ಸ್ಟಾರ್ಟ್ ಆಗಿದೆ. ಇದೆಲ್ಲೋ ಒಂದ್ ಕಡೆ ಹೊರಗಡೆ ತುಂಬಾ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಅಶ್ವಿನಿ ಅವ್ರು ಬಂದಾಗ ರಜತ್ ಅವ್ರು ಆ ಸೀಸನ್ ಅಲ್ಲಿ ಇರ್ಲಿಲ್ಲ, ಅಂದ್ರೆ ಈ ಸೀಸನ್ ಅಲ್ಲಿ ಫಸ್ಟ್ ಅಲ್ಲಿ ರಜತ್ ಅವ್ರು ಇರ್ಲಿಲ್ಲ. ಆಗ ಅಶ್ವಿನಿ ಅವ್ರು ಕೆಲವೊಂದು ರೇಗಾಡೋದಾಗಿರ್ಬೋದು, ಕೆಲವೊಂದು ಅವರ ಚೇಷ್ಟೆ ಮಾತುಗಳಾಗಿರ್ಬೋದು, ಇದಕ್ಕೆ ಹೊರಗಡೆ ಏನ್ ಟ್ರೋಲ್ ಆಗ್ತಿತ್ತು ಅಂದ್ರೆ ರಜತ್ ಇರ್ಬೇಕಿತ್ತು, ಈ ಸೀಸನ್ ಅಲ್ಲಿ ರಜತ್ ಇರ್ಬೇಕಿತ್ತು, ಸರಿಯಾಗಿ ಕೌಂಟರ್ ಕೊಡ್ತಿದ್ರು, ಸರಿಯಾಗಿ ಮಾತಾಡ್ತಿದ್ರು, ಅಶ್ವಿನಿ ಅವ್ರಿಗೆ ಟಕ್ಕರ್ ಕೊಡಕ್ಕಂದ್ರೆ ರಜತ್ ಅಂತ ಹೇಳ್ತಿದ್ರು. ಬಟ್ ಈಗ ರಜತ್ ಅವ್ರು ಬಂದ್ಮೇಲೆ ಎಲ್ಲೋ ಒಂದು ವಾರ ರಜತ್ ಅವ್ರು ಕಾಣಿಸ್ಕೊಳ್ಳಿಲ್ಲ, ಅಶ್ವಿನಿ ಅವ್ರ ಸುದ್ದಿಗೆ ಹೋಗಿರ್ಲಿಲ್ಲ. ಅಂದ್ರೆ ಅಶ್ವಿನಿ ಅವ್ರ ಹತ್ರ ಮಾತಾಡೋದಾಗಿರ್ಬೋದು, ಅಶ್ವಿನಿ ಹತ್ರ ಕಡಿಮೆ ಮಾತಾಡ್ತಿದ್ರು ರಜತ್ ಅವರು. ಬಟ್ ಮೊನ್ನೆ ಆದಂತಹ ನಾಮಿನೇಷನ್ ಇಂದ ಅಶ್ವಿನಿ ಮತ್ತೆ ರಜತ್ಗೆ ಈಗ ಕಿಚ್ಚು ಹಚ್ಚಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ನಾಮಿನೇಷನ್ ಇಂದ ಅವ್ರು ಮಾಡಿ ಕೊಟ್ಟಿರೋ ರೀಸನ್ ಆಗಿರ್ಬೋದು, ಅದೆಲ್ಲ ಸೇರಿ ರಜತ್ ಅವ್ರಿಗೆ ಅಶ್ವಿನಿ ಮೇಲೆ ಈಗ ಒಂದೇನೋ ಒಂದು ಕೋಪ ತರ ಆಗಿರ್ಬೋದು, ಅಥವಾ ಏನೋ ಒಂದು ದ್ವೇಷ ಹುಡ್ಕೊಂಡಿರೋ ರೀತಿ ಮಾತಾಡ್ತಿದ್ದಾರೆ. ಅಂದ್ರೆ ಈಗ ಅಶ್ವಿನಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ರಜತ್ ಅವರು ತುಂಬಾ ಕೋಪದಿಂದನೇ ಮಾತಾಡ್ತಾರೆ. ಆಮೇಲೆ ಅವ್ರನ್ನ ಟಾರ್ಗೆಟ್ ಮಾಡೋದಾಗಿರ್ಬೋದು, ನಿನ್ನೆ ಅಷ್ಟೇ ಮೆಣಸಿನ ಇದು ಹಾರ ಹಾಕ್ಬೇಕಾದ್ರೂ ಕೂಡ ಟಾರ್ಗೆಟ್ ಅನ್ನ ಮಾಡ್ತಿದ್ರು. ಸೊ ಈಗ ರಜತ್ ಮತ್ತೆ ಅಶ್ವಿನಿ ಅವರಿಗೆ ಕಿಚ್ಚು ಹಚ್ಚಿದೆ ಅಂತಾನೆ ಹೇಳ್ಬೋದು. ಈಗ ಅವ್ರ ಆಟ ಈಗ ರಿಯಲ್ ಆಗಿ ಆಟ ಸ್ಟಾರ್ಟ್ ಆಗಿದೆ. ಇನ್ನು ರಜತ್ ಮತ್ತೆ ಗಿಲ್ಲಿದ್ದು ಕಾಂಬಿನೇಷನ್ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ. ಅದೊಂದು ಸಾಂಗ್ ಆಗಿರ್ಬೋದು, ಬಿಗ್ ಬಾಸ್ ಅವರು ಸಾಂಗ್ ಬೆಳಗಿನ ಸಾಂಗ್ ಹಾಕಿದಾಗ ಅಲ್ಲಿ ಅವರಿಬ್ಬರ ಆಕ್ಟಿಂಗ್ ಆ ಒಂದು ಸಾಂಗ್ ಮ್ಯಾಚ್ ಆಗೋದಾಗಿರ್ಬೋದು, ಅಥವಾ ಒಂದು ದಿ ವಿಲನ್ ಮೂವಿಯ ಒಂದು ಪೋಸ್ಟರ್ ಏನಿದೆ ಶಿವರಾಜ್ ಕುಮಾರ್ ಮತ್ತೆ ಸುದೀಪ್ ಅವರು, ಆ ಪೋಸ್ಟರ್ಗೆ ಇವರಿಬ್ಬರನ್ನ ಕಂಪೇರ್ ಮಾಡೋದಾಗಿರ್ಬೋದು, ಈ ತರ ಸಾಕಷ್ಟು ರಜತ್ ಮತ್ತೆ ಗಿಲ್ಲಿ ಈಗ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಹೊರಗಡೆ. ಮೊದ್ಲೇನಿತ್ತು ರಘು ಮತ್ತು ಗಿಲ್ಲಿ ಇದ್ರು, ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅವರಿಬ್ಬರ ಬಾಂಡಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಹೊರಗಡೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ರಜತ್ ಮತ್ತೆ ಗಿಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ. ಅವ್ರಿಗೇನೆ ಒಂದು ಫ್ಯಾನ್ ಪೇಜ್ ಕೂಡ ಕ್ರಿಯೇಟ್ ಆಗಿದೆ, ರಜತ್ ಮತ್ತೆ ಗಿಲ್ಲಿ ಅನ್ನೋ ಫ್ಯಾನ್ ಪೇಜ್ ಕೂಡ ಕ್ರಿಯೇಟ್ ಆಗಿದೆ. ಆಮೇಲೆ ಆ ಬಾಂಡಿಂಗ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಏನೇ ಒಂದು ಕ್ಲಿಪ್ ಇದ್ರು ಆ ಮನೇಲಿ, ಏನೇ ಒಂದು ಕ್ಲಿಪ್ ಆದ್ರೆ ಅಥವಾ ಒಂದು ಲೈವ್ ಅಲ್ಲೂ ಕೆಲವೊಂದು ಏನಾದ್ರು ಕ್ಲಿಪ್ ಆದ್ರೆ ಅದನ್ನ ಹಾಕೊಂಡು ಟ್ರೋಲ್ ಮಾಡೋದಾಗಿರ್ಬೋದು, ತುಂಬಾ ಹೊರಗಡೆ ಏನಾಗ್ತಿದೆ, ಇವರಿಬ್ಬರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಹೊರಗಡೆ ಟ್ರೆಂಡಿಂಗ್ ಆಗ್ತಾ ಇದೆ. ಇನ್ನು ಕಾವ್ಯ ಅವರು ಕೂಡ ಅಷ್ಟೇ, ನಿನ್ನೆ ಗಿಲ್ಲಿ ಅವ್ರಿಗೆ ಡೌಟ್ ಬಂದಿತ್ತು, ಅಂದ್ರೆ ಗಿಲ್ಲಿ ಅವ್ರು ಈ ತರ ಮಾಡೋನಲ್ಲ, ಬಟ್ ಯಾಕೋ ನನ್ನನ್ನು ಅಳಿಸ್ಬೇಕು ಅಂತ ಏನೋ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅವ್ರಿಗೂ ಅನ್ವರ್ಕ್ ಆಗ್ತದೆ. ಬಟ್ ಅಲ್ಲಿ ಅದಕ್ಕಿಂತ ಮುಂಚೆ ಕಾವ್ಯ ಅವ್ರು ಹತ್ತಾಗ್ಬಿಟ್ಟಿರುತ್ತೆ, ಅಂದ್ರೆ ಸ್ಪಂದನ ಅವ್ರ ಮುಂದೆ ಹತ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ನೋಡಿದಾಗ ಕಾವ್ಯ ಅವ್ರು ಇಲ್ಲಿ ಸೋತ್ರು, ಗಿಲ್ಲಿ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋದ್ರು ಅಂತ ಒಂದು ಮಾತಿದೆ. ಆಮೇಲೆ ಇವತ್ತಿನ ಟಾಸ್ಕ್ ನೋಡಿದಾಗ ಇವತ್ತಿನ ಟಾಸ್ಕ್ ತುಂಬಾ ಸ್ಪೆಷಲ್ ಅನ್ಸ್ತು. ಅದ್ರಲ್ಲೂ ಮಾಡು ಅವ್ರಿಗೆ, ಯಾಕಂದ್ರೆ ಮಾಡು ಅವ್ರು ಹೇರ್ ಕಟ್ ಅನ್ನ ಮಾಡಿಸ್ತಿದ್ರು. ಆ ಒಂದು ವಿಲನ್ ಏನ್ ಹೇಳ್ತಾರೆ ಅದನ್ನ ಅಶ್ವಿನಿ ಮತ್ತೆ ರಜತ್ ಅವ್ರು ನಿಂತಿರ್ತಾರೆ. ಸೊ ಯಾರು ಬಜರ್ ಹೊಡಿತಾರೆ ಅವರು ಆ ಟೀಮ್ ಅವರು ಅವರ ವಿಲನ್ ಹೇಳಿದ್ದನ್ನ ಮಾಡ್ಬೇಕು ಅಂತ ಇರುತ್ತೆ. ಸೊ ಅಲ್ಲಿ ಬಂದಿದ್ದು ಅಶ್ವಿನಿ ಅವ್ರು ಏನೋ ವಿನ್ ಆಗ್ತಾರೆ ಆ ಒಂದು ಬಜಾರ್ ಹೊಡಿಯೋ ಟಾಸ್ಕ್ ಅಲ್ಲಿ. ನಿನ್ನೆ ಬಜಾರ್ ಹೊಡೆದ ಟಾಸ್ಕ್ ಅಲ್ಲಿ ಎರಡು ಕೂಡ ರಜತ್ ಅವ್ರು ವಿನ್ ಆದ್ರು. ಒಂದ್ರಲ್ಲಿ ಟ್ಯಾಟೋ ಹಾಕಿಸ್ಬೇಕಿತ್ತು, ಮತ್ತೊಂದು ಹೇರ್ಗೆ ಕಲರ್ ಮಾಡಿಸ್ಬೇಕಿತ್ತು. ಸೊ ಅಲ್ಲಿ ಕಾವ್ಯ ಅವರು ಹೇರ್ಗೆ ಕಲರ್ ಮಾಡಿಸಿದ್ರು. ಆಮೇಲೆ ಟ್ಯಾಟೋ ಅಂತ ವಿಷಯ ಬಂದಾಗ ತುಂಬಾ ಕಾಂಪಿಟೇಷನ್ ಇತ್ತು. ಯಾಕಂದ್ರೆ ಬಿಗ್ ಬಾಸ್ ಈಗ ಒಂದು ಏನಾಗಿದೆ, ಎಲ್ರಿಗೂ ಅವರೊಂದು ಫೇಮ್, ಅವರೊಂದು ಜನರಿಗೆ ಅವರೊಂದು ರೀಚ್ ಆಗ್ಬೇಕಂದ್ರೆ ಬಿಗ್ ಬಾಸ್ ತುಂಬಾನೇ ಅವ್ರಿಗೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಆ ಒಂದು ಲೋಗೋನ ಹಾಕೊಳ್ಳುವಂತ ಆಪರ್ಚುನಿಟಿ ಯಾರಿಗೂ ಸಿಕ್ಕಿರಲ್ಲ, ಬಟ್ ನಿನ್ನೆ ಸಿಕ್ಕಿತ್ತು. ಆ ಸಿಕ್ಕ ಚಾನ್ಸ್ ಅನ್ನ ಯಾರು ಎಲ್ಲರೂ ಉಪಯೋಗಿಸ್ತೀನಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಕಾವ್ಯ ಅವರು ರೆಡಿ ಇದ್ರು, ರಘು ಅವರು ರೆಡಿ ಇದ್ರು, ಧನುಷ್ ಅವರು ರೆಡಿ ಇದ್ರು, ರಜತ್ ಅವರು ರೆಡಿ ಇದ್ರು. ಸೊ ರಜತ್ ಅವರು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಹಾಕಿಸ್ಕೋತೀನಿ, ನಂಗೆ ಬೇಕು, ಇದು ತುಂಬಾ ಮುಖ್ಯ ನಂಗೆ ಅಂತ ಒಂದು ಹೇಳ್ತಾರೆ. ಸೊ ಅಲ್ಲಿ ರಜತ್ ಅವರು ಆ ಒಂದು ಬಿಗ್ ಬಾಸ್ ಲೋಗೋವನ್ನ ಟ್ಯಾಟೋ ಮೂಲಕ ಹಾಕಿಸ್ತಾರೆ ಅಲ್ಲಿ. ಆಮೇಲೆ ಇವತ್ತಿನ ಟಾಸ್ಕ್ ಅಲ್ಲಿ ಅಶ್ವಿನಿ ಅವರು ವಿನ್ ಆಗ್ತಾರೆ. ಸೊ ಅಶ್ವಿನಿ ಅವರ ಟೀಮ್ ಇಂದ ಮಾಡು ಅವರು ಆ ಒಂದು ಟಾಸ್ಕ್ ತಗೋತಾರೆ, ಅಂದ್ರೆ ಹೇರ್ ಕಟ್ ಮಾಡಿಸ್ಬೇಕು. ಸೊ ಅದಕ್ಕೆ ಗಿಲ್ಲಿ ಅವರು ರೇಗಿಸೋದಾಗಿರ್ಬೋದು, ಈ ತರ ಮಾಡ್ತಾ ಇರ್ತಾರೆ. ಇನ್ನು ಆ ಹೇರ್ ಸ್ಟೈಲ್ ನೋಡಿದ್ರು ಯಾರಿಗೂ ನಗು ಬರುತ್ತೆ, ಯಾಕಂದ್ರೆ ಅದನ್ನ ತುಂಬಾ ಫನ್ನಿ ಹೇರ್ ಸ್ಟೈಲ್ ಆಗಿರುತ್ತೆ. ಬಟ್ ಅದನ್ನ ಅವರು ಒಪ್ಕೊಂಡು ಮಾಡಿದ್ರಲ್ಲ, ಅದಕ್ಕೆ ನಾವು ಮಾಡುವವ್ರನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಹುಡುಗರಿಗೆ ಒಂದು ಅವರ ಕೂದಲ ಮೇಲೆ ಕ್ರೇಜ್ ಇರೋದು ಗೊತ್ತೇ ಇರುತ್ತೆ. ಏನಾದ್ರು ಅಂದ್ರೆ ಕೂದಲು ಗಡ್ಡ ಇದ್ರ ಬಗ್ಗೆ ಹುಡುಗರಿಗೆ ಜಾಸ್ತಿ ಕ್ರೇಜ್ ಇರುತ್ತೆ. ಬಟ್ ಆ ವಿಷಯವಾಗಿ ಮಾಡುವವ್ರನ್ನ ನಾವು ಮೆಚ್ಚಲೇಬೇಕು. ಟಾಸ್ಕ್ ಅಂತ ಬಂದಾಗ, ಬಿಗ್ ಬಾಸ್ ಮನೆ ರೂಲ್ಸ್ ಅಂತ ಬಂದಾಗ, ಆ ಒಂದು ಟಾಸ್ಕಿಗೆ ಅವ್ರು ಕೊಡುವಂತಹ ರೆಸ್ಪೆಕ್ಟ್ ಏನಿದೆ ಅದು ನೋಡಿ ತುಂಬಾ ಖುಷಿ ಆಯ್ತು. ಸೊ ಆ ಕೂದಲನ್ನ ಅವರು ಹಾಗೆ ಇರಿಸ್ಕೊಳ್ತಾರ, ಆ ಒಂದು ಕೂದಲು ಏನಿದೆ ಅವ್ರಿಗೆ ಸಿಕ್ಕಾಪಟ್ಟೆ ಸೂಟ್ ಆಗ್ತಿತ್ತು. ಯಾಕಂದ್ರೆ ಅವರ ಫೇಸ್ಗೆ ಆ ಒಂದು ಕೂದಲು ಹೇರ್ ಸ್ಟೈಲ್ ಏನಿದೆ ಸಿಕ್ಕಾಪಟ್ಟೆ ಸೂಟ್ ಆಗ್ತಿತ್ತು. ಬಟ್ ಅದನ್ನ ಅವ್ರು ಇನ್ನೂ ಆ ಒಂದು ವೀಕ್ ಉಳಿಸ್ತಾರ. ಸುದೀಪ್ ಅವ್ರು ಬರೋ ತನಕ ಆ ಒಂದು ಹೇರ್ ಸ್ಟೈಲ್ ಇರ್ಬೇಕಂತ ನಾವು ನೋಡ್ಬೇಕು. ಇನ್ನು ವಿಲನ್ ಅಬ್ಬರ್ ಏನಿದೆ ಇನ್ನು ಮುಂದುವರಿತಲೇ ಇದೆ. ಇನ್ನು ಇವತ್ತು ಶುಕ್ರವಾರ, ಇನ್ನು ನಾಳೆ ಸುದೀಪ್ ಅವರ ಕಿಚ್ಚನ ಪಂಚಾಯತ್ ಇದೆ. ಸೊ ಕಿಚ್ಚನ ಪಂಚಾಯತಿಯಲ್ಲಿ ಸಾಕಷ್ಟು ವಿಷಯಗಳು ಡಿಸ್ಕಸ್
ಡಿಸ್ಕಸ್ ಆಗೋಕ್ಕಿದೆ. ರಜತ್ ಅವ್ರಿಗೆ ಕ್ಲಾಸ್ ಇದೆ. ಆಮೇಲೆ ರಜತ್ ಅವ್ರು ಆಡಿದ ಮಾತುಗಳಿಗೆ ಕಿಚ್ಚ ಅವರು ಏನಾದ್ರು ಹೇಳ್ಬೋದು ಅಂತ ಅನಿಸ್ತಾ ಇದೆ. ಆಮೇಲೆ ಈ ಮನೆಯಲ್ಲಿ ವಿಷಯ ಆದಂತಹ ಒಂದು ಸೀಕ್ರೆಟ್ ಟಾಸ್ಕ್ ಆಗಿರ್ಬೋದು, ಇದ್ರ ಬಗ್ಗೆ ಕೆಲವೊಂದು ಕ್ಲೂ ಕೊಡ್ಬೋದೇನೋ ಅಂತ ಗೊತ್ತಿಲ್ಲ. ಬಟ್ ನಾಳೆ ಕಿಚ್ಚನ ಪಂಚಾಯತಿಗಿಂತ ಮುಂಚೆ ಕಳಪೆ ಅನ್ನೋ ಒಂದು ಇದೆ. ಸೊ ಕಳಪೆ ಈ ವಾರ ಯಾರು ಕಳಪೆಗೆ ಹೋಗ್ಬೋದು ಅಂತ ನೋಡಿದ್ರೆ ಈ ವಾರ ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ರಾಶಿಕಾ ಅವ್ರು ಆಗಿರ್ಬೋದು, ಸೂರಜ್ ಅವರು ಎಲ್ಲೋ ಒಂದ್ ಕಡೆ ಸಪ್ಪೆ ಇದ್ರು ಅಂತ ಅನಿಸ್ತಾ ಇತ್ತು. ನಾಮಿನೇಷನ್ ಬಂದಾಗ ಅಷ್ಟೇ ರಾಶಿಕಾ ಅವ್ರು ಮಾತ್ರ ಆಕ್ಟಿವ್ ಆಗಿದ್ರು. ಬಟ್ ಆಟ ಅಂತ ಬಂದಾಗ ರಾಶಿಕಾ ಅವ್ರು ಆಗಿರ್ಬೋದು, ಸ್ಪಂದನ ಅವ್ರಾಗಿರ್ಬೋದು ತುಂಬಾ ಸಪ್ಪೆಯಾಗಿ ಆಟ ಆಡಿದ್ರು ಅನ್ಸುತ್ತೆ. ಹಾಗಾಗಿ ಯಾರಿಗೆ ಕೊಡ್ಬೋದು, ಅಲ್ಲೂ ಕೂಡ ಗಿಲ್ಲಿನೇ ಟಾರ್ಗೆಟ್ ಆಗ್ತಾರೆ ಕಳಪೆಗೆ ಕೂಡ. ಯಾಕಂದ್ರೆ ಎಲ್ಲದಕ್ಕೂ ಗಿಲ್ಲಿನೇ ಫಸ್ಟ್ ನೇಮ್ ಬರುದು ಅವ್ರಿಗೆಲ್ರಿಗೂ. ಸೊ ಅಲ್ಲಿ ಗಿಲ್ಲಿನೇ ಟಾರ್ಗೆಟ್ ಆಗ್ತಾರ ಅಥವಾ ಕಳಪೆಗೆ ಯಾರು ಹೋಗ್ಬೋದು, ಉತ್ತಮ ಯಾರಿಗೆ ಸಿಗ್ಬೋದು ಅನ್ನೋದು ಇಲ್ಲಿ ನೋಡ್ಬೇಕು. ಸೊ ನಿಮ್ಮ ಪ್ರಕಾರ ಕಳಪೆ ಯಾರು, ಈ ವೀಕ್ ಕಳಪೆ ಯಾರು ಇರ್ಬೋದು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.